ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರ ಅಭ್ಯಾಸದ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ. ಇದರಲ್ಲಿ ಈ ಅಭ್ಯಾಸದಲ್ಲಿ ಮುಖ್ಯ ಪ್ರಶ್ನೆ 4ನೇದರಲ್ಲಿ ಏನು ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ಮೊದಲು ತಿಳಿದುಕೊಳ್ಳೋಣ. ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಮತ್ತು ಎಕ್ಸ್ ನ ಸಹಗುಣಕಗಳನ್ನ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ಒಂದು ಎ ಪ್ರಶ್ನೆಯಲ್ಲಿನ 5, 6, 7ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. 1, 2 ಮತ್ತು 3, 4ನ ಹಿಂದಿನ ವಿಡಿಯೋದಲ್ಲಿ ಲೆಕ್ಕಗಳನ್ನ ಬಿಡಿಸಿ ಅಪ್ಲೋಡ್ ಮಾಡಲಾಗಿದೆ. ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ಲೆಕ್ಕಗಳನ್ನ ಬಿಡಿಸೋಣ. ಮೊದಲನೇದಾಗಿ ನೋಡಿ, 5ನೇ ಲೆಕ್ಕ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ವೈ. ಹಾಗಾದ್ರೆ ಈ ಮೂರು ಪದಗಳಲ್ಲಿ ನಾ ಏನನ್ನ ಗುರುತಿಸಬೇಕಾಗಿದೆ? ಎಕ್ಸ್ ಅನ್ನು ಹೊಂದಿರುವ ಪದ. ಹಾಗಾದ್ರೆ ಇಲ್ಲಿ ಎಕ್ಸ್ ಎಲ್ಲಿದೆ? ಇಲ್ಲಿದೆ ಮತ್ತು ಇಲ್ಲಿದೆ. ಹಾಗಾದ್ರೆ ಎಕ್ಸ್ ಅನ್ನು ಹೊಂದಿರುವ ಪದಗಳು ಎಷ್ಟಾಗಿದಾವೆ ಅಂದ್ರೆ 2 ಅದಾವೆ. ಇದೊಂದು ಎಕ್ಸ್, ಆಮೇಲೆ ಎಕ್ಸ್ ವೈ. ಹೌದಾ? ಇಲ್ಲಿ ಎಕ್ಸ್ ಎಲ್ಲ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ನಾವು ಏನನ್ನ ಬರೀಬೇಕಂದ್ರೆ ಎಕ್ಸ್ ನ ಸಹಗುಣಕಗಳನ್ನು ಬರೆಯಿರಿ. ಹಾಗಾದ್ರೆ ಇಲ್ಲಿ ಎಕ್ಸ್ ಮಾತ್ರ ಇದೆ, ಎಕ್ಸ್ ಹಿಂದೆ ಯಾವುದೇ ಸಂಖ್ಯೆ ಇಲ್ಲ ಅಂದಾಗ ನಾ ಇದನ್ನ ಏನಂತ ಬರ್ಕೋತೀನಿ? 1 ಅಂತ ಬರ್ಕೋತೀನಿ. ಈಗ ಏನಾಯ್ತು ಅಂದ್ರೆ ಎಕ್ಸ್ ನ ಸಹಗುಣಕ 1, ಎಕ್ಸ್ ನ ಸಹಗುಣಕ 1 ಆಯ್ತು. ಅದಾದ್ಮೇಲೆ ಇಲ್ಲಿ ಎಕ್ಸ್ ವೈ ಇದೆ. ಹಾಗಾದ್ರೆ ಎಕ್ಸ್ ನ ಸಹಗುಣಕ ಇಲ್ಲಿ ಏನಾಗ್ತಾ ಇದೆ? y ಅಂತೇಳಿ ಆಗ್ತಾ ಇದೆ. ಇದಾದ್ಮೇಲೆ ಎಕ್ಸ್ ನ ಸಹ ಇಲ್ಲಿ 2 ಇರೋದ್ರಿಂದ ನಾ ಇದನ್ನ ಏನಂತ ಬರ್ಕೋತೀನಿ? ಎಕ್ಸ್ ನ ಸಹ ಗುಣಕಗಳು ಏನಂತ ಬರ್ಕೋಬಹುದು? 1 ಮತ್ತು y, 1 ಮತ್ತು y ಅಂತೇಳಿ ಏನು ಬರ್ಕೋಬಹುದು. ಹೌದಾ? ಈ ಲೆಕ್ಕದ ಉತ್ತರ 1 ಮತ್ತು y. ಇಲ್ಲಿ ಎಕ್ಸ್ ನ ಸಹಗುಣಕ 1 ಆಗಿದೆ, ಇಲ್ಲಿ ಎಕ್ಸ್ ನ ಸಹಗುಣಕ y ಆಗಿದೆ. ಇದೇ ರೀತಿಯಲ್ಲಿ 6ನೇ ಲೆಕ್ಕವನ್ನು ನೋಡಿದಾಗ 12xy² ಪ್ಲಸ್ 25. ನೋಡಿ, ಈ ಪದದಲ್ಲಿ ಮಾತ್ರ ಎಕ್ಸ್ ಇದೆ, ಈ ಪದದಲ್ಲಿ ಎಕ್ಸ್ ಇಲ್ಲ. ಹಾಗಾಗಿ ಎಕ್ಸ್ ಹೊಂದಿರುವ ಪದ ಯಾವುದು? 12xy². ಇಲ್ಲಿ ಮಾತ್ರ ಎಕ್ಸ್ ಇದೆ, ಈ ಒಂದು ಪದವನ್ನು ಮಾತ್ರ ತೆಗೆದುಕೊಳ್ಬೇಕು. ಇದರ ಸಹಗುಣಕ ಏನಾಗ್ತಾ ಇದೆ ಅಂದ್ರೆ ಎಕ್ಸ್ ಬಿಟ್ಟು ಇಲ್ಲಿ ನಮ್ಗೆ ಏನು ಉಳಿತಾ ಇದೆ? 12y², 12y² ಉಳಿತಾ ಇದೆ. ಹೌದಾ? ಹಾಗಾದ್ರೆ ನೋಡಿ, ಎಕ್ಸ್ ನ ಸಹ ಗುಣಕ ಏನಂತ ಬರಿಬಹುದು? ಎಕ್ಸ್ ನ ಸಹಗುಣಕ ಯಾವುದಿಲ್ಲಿ? 12y², 12y² ಅಂತೇಳಿ ಬರ್ಕೋಬಹುದು. ಇನ್ನು ಇದೇ ರೀತಿಯಾಗಿ 7ನೇ ಲೆಕ್ಕ 7x ಪ್ಲಸ್ xy². ನೋಡಿ, ಈ ಪದದಲ್ಲೂ ಎಕ್ಸ್ ಇದೆ, ಈ ಪದದಲ್ಲೂ ಎಕ್ಸ್ ಇದೆ. ಹಾಗಾದ್ರೆ ಇವೆರಡೂ ಪದಗಳನ್ನ ಬರ್ಕೋಬೇಕು. 7x ಇದಾದ್ಮೇಲೆ xy². ಹೌದಾ? ಇವೆರಡೂ ಪದಗಳನ್ನ ತೆಗೆದುಕೊಳ್ಬೇಕು. ಇಲ್ಲಿ ಎಕ್ಸ್ ನ ಸಹಗುಣಕ 7 ಆಗಿದೆ, ಇಲ್ಲಿ ಎಕ್ಸ್ ನ ಸಹಗುಣಕ y², ಎಕ್ಸ್ ನ ಸಹಗುಣಕ ಏನಾಗಿದೆ? y² ಅಂತೇಳಿ ಬರ್ಕೋಬೇಕು. ಈಗ ಎಕ್ಸ್ ನ ಸಹ ಗುಣಕಗಳು, ಯಾಕೆ ಎಕ್ಸ್ ನ ಸಹಗುಣಕಗಳು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪದದಿಂದ ಕೂಡ ಸಹಗುಣಕ ಇದೆ, ಈ ಪದದಿಂದಲೂ ಕೂಡ ಸಹಗುಣಕ ಇದೆ. ಹಾಗಾದ್ರೆ ಇದೊಂದು 2 ಅದಾವೆ, ಅದಕ್ಕೆ ನಾನು ಏನು ಬಿಡ್ತಾ ಇದ್ದೀನಿ? ಸಹ ಗುಣಕಗಳು ಅಂತೇಳಿ ಬಿಡ್ತಾ ಇದ್ದೀನಿ. 7 ಮತ್ತು y² ಆಗಿದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಈ ಲೆಕ್ಕಗಳನ್ನ ಬಿಡಿಸಬಹುದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.